ಹಾಯ್ ಎವ್ರಿವನ್, ಹೇಗಾಯಿತು ನಿಮ್ಮ ಕನ್ನಡ ಪೇಪರ್? ಸೊ ತುಂಬ ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಬರೆದಿದ್ದೀನಿ, 80 ಔಟ್ ಆಫ್ 80 ಸ್ಕೋರ್ ಆಗುತ್ತೆ ಅಂತ ಹೇಳಿ. ಸೊ ನನಗೂ ಕೂಡ ನಂಬಿಕೆ ಇದೆ, ನೀವೆಲ್ಲರೂ ಕೂಡ ಒಳ್ಳೆ ಸ್ಕೋರ್ ಮಾಡ್ತೀರಾ ಕನ್ನಡದಲ್ಲಿ ಅಂತ ಹೇಳಿ. ಆದರೆ ಕೆಲವೊಂದು ವಿದ್ಯಾರ್ಥಿಗಳದ್ದು ಎಕ್ಸಾಮ್ ಸರಿಯಾಗಿ ಆಗಿಲ್ಲ, ಮೇ ಬಿ ಅವ್ರು ಸರಿಯಾಗಿ ಓದಿಲ್ಲ, ಅಥವಾ ಕೆಲವೊಂದು ಕ್ವಶನ್ಸ್ ಡಿಫಿಕಲ್ಟ್ ಬಂದಿದ್ದು, ಆನ್ಸರ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಸೊ ಕೆಲವು ಬಾರಿ ಇಶ್ಯೂಸ್ ಆಗುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಕೇವಲ ಒಂದು ಪೇಪರ್ನಿಂದ ನಿಮ್ಮ ಪರ್ಸೆಂಟೇಜ್ ಡಿಸೈಡ್ ಆಗೋದಿಲ್ಲ. ಸೊ ಜಸ್ಟ್ ಕೇವಲ ಒಂದು ಪೇಪರ್ ಸರಿಯಾಗಿ ಹೋಗಿಲ್ಲ ಅಂತ ನೀವು ಸೋಲನ್ನ ಒಪ್ಕೊಂಡ್ರೆ ನೀವು ಲೈಫ್ನಲ್ಲಿ ಯಾವತ್ತೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಜಸ್ಟ್ ನಿಮ್ಮ ಮೇಲೆ ಭರವಸೆ ಇಡಿ. ಸೊ ನೆಕ್ಸ್ಟ್ ಬರ್ತಾ ಇರುವಂತಹ ಪೇಪರ್ ಮೇಲೆ ಫೋಕಸ್ ಮಾಡೋಣ. ಸೊ ಈ ಪೇಪರ್ನಲ್ಲಿ ಆಗಿರುವಂತಹ ತಪ್ಪುಗಳನ್ನ, ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಪೇಪರ್ನಲ್ಲಿ ನಿಮ್ಮ 100% ನಿಮ್ಮ ಬೆಸ್ಟ್ ಕೊಡುವಂತಹ ಪ್ರಯತ್ನ ಮಾಡಿ. ಸೊ ಈಗ ಕನ್ನಡ ಪೇಪರ್ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಸೊ ಹಾಗಾದ್ರೆ ಅದರ ಬಗ್ಗೆ ಮರ್ತು ಬಿಡೋಣ. ಸೊ ನೀವು ಒಂದು ಪೇಪರ್ ಸರಿಯಾಗಿಲ್ಲ ಅಂದ್ರೆ ಸೋತಿಲ್ಲ. ಬಟ್ ನೀವು ಒಂದು ಪೇಪರ್ ಸರಿ ಆಗಿಲ್ಲ ಅಂತ ಹೇಳಿ ಈ ಹೋರಾಟದ ಮೈದಾನವನ್ನ ಬಿಟ್ಟು ಓಡ್ ಹೋದ್ರೆ ನಿಮ್ಮ ಸೋಲು ಖಚಿತ. ಯಾರು ಸೋಲ್ತಾರೆ, ಯಾರು ಯುದ್ಧದ ಮೈದಾನವನ್ನ ಬಿಟ್ಟು ಓಡ್ ಹೋಗ್ತಾರೆ ಅವರು. ಸೊ ನೀವು ಇನ್ನೂ ಕೂಡ ಯುದ್ಧದಲ್ಲಿ ಇದ್ದೀರಾ, ರಣಭೂಮಿಯಲ್ಲಿ ಇದ್ದೀರಾ. ಇನ್ನು 5 ಎಕ್ಸಾಮ್ಸ್ ಇವೆ, 5 ಪೇಪರ್ ಇವೆ. ಸೊ ಅದ್ರಲ್ಲಿ ನಾವು ರಿವೆಂಜ್ ತಗೊಳ್ಳೋಣ, ಬೆಸ್ಟ್ ಎಕ್ಸಾಮ್ ಬರೆಯೋಣ, ಬೆಸ್ಟ್ ವೇನಲ್ಲಿ ಸ್ಟಡಿ ಮಾಡೋಣ, ನಿಮ್ಮ 100% ನಾವು ಎಫರ್ಟ್ ಹಾಕುವಂತಹ ಪ್ರಯತ್ನ ಮಾಡೋಣ. ಓಕೆನಾ? ಸೊ ಬನ್ನಿ, ಈಗ ನೆಕ್ಸ್ಟ್ ಇದೆ ನಮ್ದು ಬಿಸ್ನೆಸ್. ಜಸ್ಟ್ 1 ಡೇ ಗ್ಯಾಪ್ ಇದೆ. ಸೊ 1 ಡೇನಲ್ಲಿ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡಿ. ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಜನ ವಿದ್ಯಾರ್ಥಿಗಳು ಮಾಡುವಂತಹ ಕೆಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಗಳನ್ನ ಹೇಳಿಕೊಡ್ತೇನೆ. ಆ ಮಿಸ್ಟೇಕ್ಸ್ ಗಳನ್ನ ತಿಳಿಸ್ತೇನೆ, ಸೊ ದ್ಯಾಟ್ ನೀವು ಬಿಸ್ನೆಸ್ ಸ್ಟಡಿಯಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಿ ಈಸಿಯಲ್ಲಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಸೊ ಈಸಿಯಾಗಿ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡಬೇಡಿ. ಸಣ್ಣ ಸಣ್ಣ ತಪ್ಪುಗಳಿಂದ ಮಾರ್ಕ್ಸ್ ಕಳೆದುಕೋತಾರೆ. 75, 78, 79 ಬಂದ್ಗೆ ನಿಲ್ತೀರಾ. ಸೊ ಆ ತಪ್ಪುಗಳನ್ನ ಮಾಡಬೇಡಿ. ಸೊ ಒಂದ್ ವೇಳೆ ನೀವು 40, 50 ಮಾಡ್ತಾ ಇದ್ರು ಕೂಡ ಕೆಲವೊಂದು ಚೇಂಜಸ್ ನಾನು ಕೊಡುವಂತ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಈಸಿಲಿ ನಿಮ್ಮ ಸ್ಕೋರ್ ಅನ್ನ ನೀವು ಡ್ರಾಸ್ಟಿಕಲಿ ಇಂಪ್ರೂವ್ ಮಾಡಬಹುದು. ಓಕೆನಾ? ಸೊ ಹಾಗಾದ್ರೆ ನೀವು ರೆಡಿ ಇದ್ರೆ ಬಿಸ್ನೆಸ್ ಸ್ಟಡಿಯಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ಲಿಕ್ಕೆ, 80 ಔಟ್ ಆಫ್ 80 ಸ್ಕೋರ್ ಮಾಡ್ಲಿಕ್ಕೆ ಒಂದ್ಸಲ ಕಾಮೆಂಟ್ ನಲ್ಲಿ ತಿಳಿಸಿ ನನಗೆ ರೆಡಿ ಇದ್ದೀರಾ ಅಂತ ಹೇಳಿ. ಯಾವ ರೀತಿ? ಇದನ್ನ ಟೈಪ್ ಮಾಡೋದ್ರ ಮೂಲಕ ಐ ವಿಲ್ ಸ್ಕೋರ್ 80 ಔಟ್ ಆಫ್ 80 ಇನ್ ಬಿಸ್ನೆಸ್ ಸ್ಟಡಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಜಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಯಾವ ರೀತಿ ಸರ್ ಟಾಪರ್ಸ್ ನ ಆನ್ಸರ್ ಕಾಪೀಸ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ. ಎಸ್, ಎಲ್ಲರೂ ಕೂಡ ಟಾಪರ್ಸ್ ನ ಆನ್ಸರ್ ಕಾಪೀಸ್ ನೋಡ್ಲೇಬೇಕು. ಯಾಕಂದ್ರೆ ಹಿಂದೆ ಟಾಪರ್ಸ್ ವಿದ್ಯಾರ್ಥಿಗಳು ಬರ್ದಿರುವಂತಹ ಒಳ್ಳೆ ಆನ್ಸರ್ ನೋಡಿ, ಅವ್ರು ಮಾಡಿರುವಂತಹ ತಪ್ಪುಗಳನ್ನ ನೋಡಿ, ಸೊ ಅದರಿಂದ ಇಂಪ್ರೂವ್ ಮಾಡಿಕೊಂಡು ಅದರಿಂದ ಕಲಿತು ಅವ್ರಕ್ಕಿಂತನೂ ಕೂಡ ಇನ್ನೂ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಬಹುದು ಎಕ್ಸಾಮ್ ನಲ್ಲಿ. ಸೊ ನಮ್ಮ ಆಪ್ ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಈ ಆನ್ಸರ್ ಕಾಪೀಸ್ ಅನ್ನ, ಟಾಪರ್ ಆನ್ಸರ್ ಕಾಪೀಸ್ ಅನ್ನ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಇವತ್ತೇ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ. ಆಪ್ ಡೌನ್ಲೋಡ್ ಮಾಡಿದ ನಂತರ ಈ ರೀತಿ ಕಾಣಿಸುತ್ತೆ. ತುಂಬಾ ಜನ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಇಲ್ಲಿ ನನಗೆ ಜಸ್ಟ್ 2-3 ಸೆಕೆಂಡ್ಸ್ ಅಲ್ಲಿ ಹೇಳ್ತೀನಿ. ಈ ರೀತಿ ನಿಮಗೆ ಏನ್ ಕಾಣಿಸುತ್ತೆ, ಮೆನು ಆಪ್ಷನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಂಡ್ ದೆನ್ ಬರುತ್ತೆ ಇಲ್ಲಿ ಫ್ರೀ ಮಟೀರಿಯಲ್ ಅಂತ ಹೇಳಿ. ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ಗೆ ಹೋದ್ರೆ ನಿಮಗೆ ಒಂದು ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ ಗಳ ಫೋಲ್ಡರ್ ಸಿಗುತ್ತೆ, ಟಾಪರ್ ಆನ್ಸರ್ ಕಾಪೀಸ್. ಅಂಡ್ ಪ್ಲಸ್ ಕೆಲವೊಂದು ಫ್ರೀ ನೋಟ್ಸ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ದು ಒಂದು ಕಂಪ್ಲೀಟ್ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. 1,000 ರೂಪಾಯಿಯ ಕೋರ್ಸ್ ಇದು ನಿಮ್ಮ ಎಕ್ಸಾಮ್ ಮುಗಿಯೋವರೆಗೆ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗಾಗಿ. ಸೊ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ನ ಲಿಂಕ್ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಬಿಸ್ನೆಸ್ ಸ್ಟಡಿಯಲ್ಲಿ ಬೆಸ್ಟ್ ಸ್ಕೋರ್ ಮಾಡೋಣ. ಎಕನಾಮಿಕ್ಸ್ ಗಾದ್ರೂ ಕೂಡ ನಾನಿದ್ದೀನಿ. ಎಕನಾಮಿಕ್ಸ್ ನಲ್ಲಿ ಕಂಪ್ಲೀಟ್ ಲೈವ್ ಕ್ಲಾಸಸ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಕಂಪ್ಲೀಟ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಸಿಲೆಬಸ್ ಅನ್ನ ನಾನು ನಿಮಗೆ ಲೈವ್ ಟೀಚ್ ಮಾಡುವಂತಹ ಪ್ಲಾನ್ ಮಾಡಿದ್ದೀನಿ. ಸೊ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ವಿಡಿಯೋ ಮಿಸ್ ಆಗಬಾರ್ದು. ಅಂಡ್ ಎಕನಾಮಿಕ್ಸ್ ಅಲ್ಲಿ ಇಂಗ್ಲಿಷ್ ಆದ್ರೂ ಕೂಡ ನಾನಿದ್ದೀನಿ ನಿಮಗೆ ಕಂಪ್ಲೀಟ್ಲಿ ಸಹಾಯ ಮಾಡಲಿಕ್ಕೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. 1 ಅಂಕದ ಪ್ರಶ್ನೆಗಳು ಸಿಂಪಲ್, ನಿಮಗೆ ಗೊತ್ತಿದೆ. ಇಲ್ಲಿ ಏನು ಹೇಳುವಂತ ನನಗೆ ಅವಶ್ಯಕತೆ ಇಲ್ಲ. MCQ ಕ್ವಶನ್ಸ್ ಇವೆ, 1 ಮಾರ್ಕ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಇವೆ. ಜಸ್ಟ್ ಕೇರ್ಫುಲ್ ಆಗಿರಿ. MCQ ಕ್ವಶನ್ಸ್ ಇವೆ ಅಲ್ಲ, ಅವು ಅಷ್ಟು ಈಸಿ ಬರೋದಿಲ್ಲ. ಕೆಲವೊಂದು ಕ್ವಶನ್ಸ್ ಗಳು ಬಹಳ ಟ್ರಿಕಿ ಇರುತ್ತೆ. ಬಿಸ್ನೆಸ್ ಸ್ಟಡಿ ಆಗಿರೋದ್ರಿಂದ ಚಾಪ್ಟರ್ ನ ಯಾವುದೇ ಮೂಲೆಯಿಂದನೂ ಕೂಡ ಕ್ವಶನ್ ತೆಗೆದು ಕೊಡಬಹುದು. ಸೊ ಸರಿಯಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ. ಗುಡ್ ನ್ಯೂಸ್ ಏನಂದ್ರೆ ನಾನು ಆಪ್ ಹೇಳಿದ್ನಲ್ಲ, ಸೊ ಅದೇ ನಮ್ಮ ಆಪ್ ನಲ್ಲಿ, ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ 1 ಮತ್ತು 2 ಅಂಕದ ಬಿಸ್ನೆಸ್ ಸ್ಟಡಿ ಎಲ್ಲಾ ಚಾಪ್ಟರ್ ನ ಕ್ವಶನ್ ಆನ್ಸರ್ಸ್ ಇವೆ. ಸೊ ಅದನ್ನು ಸರಿಯಾಗಿ ನೀವು ಯೂಸ್ ಮಾಡ್ಕೋಬಹುದು. ರಿವೈಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಯಾವ ಚಾಪ್ಟರ್ ರಿಮೂವ್ ಮಾಡಲಾಗಿದೆ ನಿಮ್ಮ ಸಿಲೆಬಸ್ ಇಂದ ಆ ಚಾಪ್ಟರ್ ನ 1 and 2 ಮಾರ್ಕ್ಸ್ ಕ್ವಶನ್ಸ್ ಓದ್ಬೇಡಿ, ಅಷ್ಟನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ತುಂಬಾ ಸಿಂಪಲ್. ಇಲ್ಲಿ ನಾನು ಒಂದು ಟ್ರಿಕ್ ಹೇಳೋದಾದ್ರೆ
ನಿಮಗೆ 15 ನಿಮಿಷ ಕ್ವಶನ್ ಪೇಪರ್ ಓದಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ. ಸೊ ಆ 15 ನಿಮಿಷದಲ್ಲೇನೆ ಕೂಡ ನೀವೇನ್ ಮಾಡ್ಬೋದು, ಆ 15 ನಿಮಿಷದಲ್ಲೇನೆ MCQ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಈಸಿಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಕ್ವಶನ್ ಪೇಪರ್ ನಲ್ಲಿ ನಾವು ನಮ್ಮ ಟೈಮಲ್ಲಿ ಈ ರೀತಿ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ವಿ, ಸಣ್ಣ ಮಾರ್ಕ್ ಕೇವಲ ನಿಮಗೆ ಕಾಣಬೇಕು, ಆ ರೀತಿ ಸಾಧ್ಯ ಆದ್ರೆ ಆ ರೀತಿ ಮಾಡಿ. ಸೊ ಇಲ್ಲ ಅಂದ್ರೆ ಮಾಡ್ಬಿಡಿ, ಜಸ್ಟ್ ಆನ್ಸರ್ ನೀವು ನೋಡಿದ ತಕ್ಷಣನೇ ಗೆಸ್ ಡಿಸೈಡ್ ಮಾಡಬೇಕು, ಎಸ್ ಇದು ಆಪ್ಷನ್ ಬಿ ಆನ್ಸರ್, ಆಪ್ಷನ್ ಸಿ ಆನ್ಸರ್, ಆ ರೀತಿ ಡಿಸೈಡ್ ಮಾಡಿ ಇಟ್ಕೊಳ್ಳಿ. ಇದರಿಂದ ತುಂಬಾ ಸಮಯ ನಿಮ್ದು ಸೇವ್ ಆಗುತ್ತೆ, ಸರಿನಾ? ಅಂಡ್ ದೆನ್ ನೆಕ್ಸ್ಟ್ ಆನ್ಸರ್ ಬರೆಯುವಾಗ ಕೆಲವೊಂದು ವಿದ್ಯಾರ್ಥಿಗಳು ಕ್ವಶನ್ ನಂಬರ್ ಹಾಕಿ ಆಪ್ಷನ್ ಎ, ಕ್ವಶನ್ ನಂಬರ್ 2, ಆಪ್ಷನ್ ಸಿ ಇಷ್ಟೇ ಬಿಟ್ಬಿಡ್ತಾರೆ. ಸೊ ಅದು ರಾಂಗ್. ಇಲ್ಲಿ ಕಂಪ್ಲೀಟ್ ಆನ್ಸರ್ ಅನ್ನ ಬರೀರಿ. ಸೊ ಆ ಆಪ್ಷನ್ ಎ ನ ಮುಂದೆ ಏನಿದೆ ಆ ಆನ್ಸರ್ ಬರೀರಿ. ಸೊ ಆ ರೀತಿ ಬರೀಲೇಬೇಕು, ಇಲ್ಲ ಅಂದ್ರೆ ಕೆಲವು ಬಾರಿ ಇವ್ಯಾಲ್ಯೂಯೇಟರ್ ಇದನ್ನ ನೋಡದೇ ಇರ್ಬೋದು, ಅವಾಗ ಮಾರ್ಕ್ಸ್ ಕಳೆದುಕೊಳ್ತೀರಾ, ಸರಿನಾ? ಅಂಡ್ ದೆನ್ ಬರೋಣ 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳು ನೋಡಿ. ಸೊ ಇಲ್ಲಿ ತುಂಬಾ ಸಿಂಪಲ್, 3 ರಿಂದ 4 ಲೈನ್ಗಳಲ್ಲಿ ಆನ್ಸರ್ ಬರೀತೀರಾ. ಸೊ ಅದನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳಿ. 2 ಮಾರ್ಕ್ಸ್ ನ PDF ಕೂಡ ಇದೆ. ಬಟ್ ಕೆಲವು ಬಾರಿ ಏನಾಗುತ್ತೆ ನೋಡಿ, ಏನ್ ಕೇಳ್ತಾರೆ, ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾಯಕತ್ವವನ್ನ ವ್ಯಾಖ್ಯಾನಿಸಿ, ಮಾರಾಟ ಪ್ರಕ್ರಿಯೆಯನ್ನ ವ್ಯಾಖ್ಯಾನಿಸಿ, ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಆಸ್ ಇಟ್ ಈಸ್ ವ್ಯಾಖ್ಯಾನವನ್ನ ಬರಿಬೇಕಾಗುತ್ತೆ. ನೀವು ನಿಮ್ಮ ಬುಕ್ಸ್ ಅಲ್ಲಿ ನೋಡಿದ್ರೆ ನಿರ್ವಹಣೆಯಲ್ಲಿ, ನಾಯಕತ್ವದಲ್ಲಿ, ಸಂಘಟಿಸುವಿಕೆಯಲ್ಲಿ ಕೆಲವೊಂದು ವ್ಯಾಖ್ಯಾನಗಳನ್ನ ಕೊಡಲಾಗಿದೆ. ಸೊ ಆ ವ್ಯಾಖ್ಯಾನಗಳನ್ನ ನೆನಪಿಟ್ಟುಕೊಳ್ಳಿ. ಸೊ ಅಂದಾಗ ಆ ರೀತಿ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೋಡಬಹುದು, ಇದು ನನ್ನದೇ ಆನ್ಸರ್ ಕಾಪಿ, ಇದು ನನ್ನದೇ ಆನ್ಸರ್ ಕಾಪಿ, 97 ಮಾರ್ಕ್ಸ್ ಪಡೆದುಕೊಂಡಿರುವಂತಹ ಆನ್ಸರ್ ಕಾಪಿಯ ಒಂದು ಆನ್ಸರ್, 2 ಮಾರ್ಕ್ಸ್ ನ ಆನ್ಸರ್. ಇಲ್ಲಿ ಮಾರಾಟ ಪ್ರಕ್ರಿಯೆಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದ್ರು, ಬಟ್ ನನಗೆ ಆ ವ್ಯಾಖ್ಯಾನ ನೆನಪಿರ್ಲಿಲ್ಲ ಆ ಟೈಮಲ್ಲಿ, ಜಸ್ಟ್ ನಾನು ಮೀನಿಂಗ್ ಬರೆದಿದ್ದೆ. ಸೊ ಹಾಗಾಗಿ ಇಲ್ಲಿ ಕೇವಲ 1 ಅಂಕ ಕೊಟ್ಟಿದ್ರು. ಇದೇ ರೀತಿ ಇನ್ನೊಂದು ಪ್ರಶ್ನೆ ಕೂಡ ಇದೆ, ನಾಯಕತ್ವದ ಮೇಲೆ. ಅಲ್ಲಿ ನಾಯಕತ್ವ ವ್ಯಾಖ್ಯಾನಿಸಿ ಅಂತ ಕೇಳಿದ್ರು, ನಾನು ಜಸ್ಟ್ ಮೀನಿಂಗ್ ಬರೆದಿದ್ದೆ, ಅಲ್ಲಿಯೂ ಕೂಡ 1 ಮಾರ್ಕ್ಸ್ ಅವರು ಕಟ್ ಮಾಡಿದ್ರು. ಸೊ ಹಾಗಾಗಿ ವ್ಯಾಖ್ಯಾನವನ್ನ ಬರೆಯುವಂತ ಪ್ರಯತ್ನ ಮಾಡಿ. ಈ ರೀತಿ 1 ರಿಂದ 2 ಟಾಪರ್ ಆನ್ಸರ್ ಕಾಪಿ ಸಿಗುತ್ತೆ ಆಪ್ ನಲ್ಲಿ, ಅಲ್ಲಿ ಒಂದ್ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಟಿಪ್ ಅನ್ನ ನೆನ್ಪಿಟ್ಕೊಳ್ಳಿ. ಈ ಸ್ಮಾಲ್ ಮಿಸ್ಟೇಕ್ಸ್ ಇಂದ ನೀವು 1 ಅಂಕ ಕಳೆದುಕೊಳ್ತೀರಾ. ಸೊ ಅಲ್ಟಿಮೇಟ್ಲಿ ಎಂಡ್ ನಲ್ಲಿ ಬಂದು ನಿಮ್ದು ಆ 80 ಔಟ್ ಆಫ್ 80 ಗೋಲ್ ಅಚೀವ್ ಆಗೋದಿಲ್ಲ, ಸರಿನಾ? ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. ಇಲ್ಲಿ 4 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಆನ್ಸರ್ ಯಾವ ರೀತಿ ಬರೀಬೇಕು ಆ ಫಾರ್ಮ್ಯಾಟ್ ಹೇಳಿಕೊಡ್ತೀನಿ. ಸೊ ಆ ಫಾರ್ಮ್ಯಾಟ್ ಅನ್ನ ಸರಿಯಾಗಿ ಫಾಲೋ ಮಾಡಿ. ಫಸ್ಟ್ ನೋಡಿ, ಯಾವುದೇ ಕ್ವಶನ್ ಕೇಳಿ ಆ ಕ್ವಶನ್ ನ ಮೀನಿಂಗ್, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಅದರ ಮೀನಿಂಗ್ ಬರೀರಿ. ಅಂಡ್ ದೆನ್ 4 ಅಂಕದ ಪ್ರಶ್ನೆ ಇದೆ ಅಂದ್ರೆ 4 ಪಾಯಿಂಟ್ಸ್. ಮೊದಲು ಪಾಯಿಂಟ್ಸ್ ಬರೀರಿ. ಇದರಿಂದ ನಿಮ್ಮ ಆನ್ಸರ್ ಸ್ವಲ್ಪ ಲೆಂದಿ ಕಾಣಿಸುತ್ತೆ. ಹಾ ಎಸ್, ವಿದ್ಯಾರ್ಥಿ 1.5 ಪುಟ 2 ಪೇಜ್ ಆನ್ಸರ್ ಬರೆದಿದ್ದಾನೆ ಅನ್ನೋ ತರ ಕಾಣಿಸುತ್ತೆ. 4 ಪಾಯಿಂಟ್ಸ್. ಅಂಡ್ ದೆನ್ ಆ 4 ಪಾಯಿಂಟ್ಸ್ ಗಳ ಎಕ್ಸ್ಪ್ಲನೇಷನ್ ಅನ್ನ ಬರೀತಾ ಹೋಗಿ. ಇದೇ ರೀತಿ ಟಾಪರ್ಸ್ ಬರೀತಾರೆ, ನಾನು ನಿಮ್ಗೆ ತೋರಿಸ್ತೇನೆ. ಕೆಲವು ಬಾರಿ ಏನಾಗುತ್ತೆ, ಕೆಲವು ಬಾರಿ ನಿಮ್ಗೆ ಎಲ್ಲಾ ಪಾಯಿಂಟ್ಸ್ ಗಳು ನೆನಪಿರೋದಿಲ್ಲ, 4 ಪಾಯಿಂಟ್ಸ್ ನೆನಪಿರೋದಿಲ್ಲ. ಸೊ ಆ ಕೇಸ್ನಲ್ಲಿ ಈ ರೀತಿ ಪಾಯಿಂಟ್ಸ್ ಬರಿಬೇಡಿ. ಆ ಕೇಸಲ್ಲಿ ಏನ್ ಮಾಡಿ, ಪಾಯಿಂಟ್ ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನೇರವಾಗಿ ಪಾಯಿಂಟ್ ಇಲ್ಲಿ ಬರೆಯೋದು, ಅದರ ಎಕ್ಸ್ಪ್ಲೇನ್ ಕೆಳಗಡೆ ಬರೀತಾ ಹೋಗೋದು. ಅಂಡ್ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, 4 ಅಂಕದ ಪ್ರಶ್ನೆ, 3 ಪಾಯಿಂಟ್ಸ್ ಮಾತ್ರ ನೆನಪಿವೆ. ಸೊ 3 ಪಾಯಿಂಟ್ಸ್ ಬರೀರಿ, ಮೇನ್ ಪಾಯಿಂಟ್ಸ್ ನೆನಪಿರುವಂತದ್ದು. ಸೊ ಲಾಸ್ಟ್ ನಲ್ಲಿ ಆ ಒಂದು ಟಾಪಿಕ್ ಗೆ, ಚಾಪ್ಟರ್ ಗೆ ಸಂಬಂಧಿಸಿರುವಂತಹ, ಮೇನ್ಲಿ ಆ ಟಾಪಿಕ್, ಚಾಪ್ಟರ್ ಬೇಡ, ಆ ಟಾಪಿಕ್ ಗೆ ಸಂಬಂಧಿಸಿದಂತಹ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಪಾಯಿಂಟ್ ಕ್ರಿಯೇಟ್ ಮಾಡಿ ಅದರ ವಿವರಣೆ ಬರೀರಿ. ಇದರಿಂದ ನಿಮ್ಗೆ 4ಕ್ಕೆ 4 ಸಿಗಬಹುದು. ಸಿಗುತ್ತೆ ಅಂತ ಗ್ಯಾರಂಟಿ ಕೊಡ್ತಾ ಇಲ್ಲ, ಸಿಗಬಹುದು. ಇದು ನೆನಪಿಲ್ಲ ಅಂದ್ರೆ ಈ ರೀತಿ ಫಾಲೋ ಮಾಡಿ. ಸೊ ಇದನ್ನ ಫಾಲೋ ಮಾಡ್ಬಿಡಿ. 4 ಪಾಯಿಂಟ್ಸ್ ಬರೆಯೋದು. 4 ಪಾಯಿಂಟ್ಸ್ ಪಕ್ಕಾ ಗೊತ್ತಿದ್ರೆ ಫಸ್ಟ್ ಅದನ್ನ ಬರೀರಿ, ದೆನ್ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಕೇಳಿದ್ರು ಏನಂತ ಹೇಳಿ, ತತ್ವಗಳು ಅಂದ್ರೆ ಏನು ಅಂತ ಹೇಳಿ. ಸೊ ತತ್ವಗಳೆಂದರೆ ಸಾಮಾನ್ಯ ಹೇಳಿಕೆಗಳಾಗಿದ್ದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಅನ್ವಯವಾಗುತ್ತವೆ. ಸೊ ಇದು ಏನು, ಇದು ಮೀನಿಂಗ್, ರೈಟ್? ಸೊ ಇದು ಮೀನಿಂಗ್ ಆದ ನಂತರ ನಾನು ಇಲ್ಲಿ 5 ಪಾಯಿಂಟ್ಸ್ ಬರ್ದಿದ್ದೀನಿ. ಸೊ ತತ್ವಗಳು ಯಾವ್ಯಾವು ಏನಿರ್ತಾವೆ ಅಂತ ಹೇಳಿ 5 ಪಾಯಿಂಟ್ಸ್ ಬರ್ದಿದ್ದೀನಿ. ಸೊ ಅಲ್ಲಿ ನಾನು 5 ಎಕ್ಸ್ಪ್ಲೇನ್ ಮಾಡಿಲ್ಲ, ಅದರಲ್ಲಿ ಈ ರೀತಿ 1, 2, 3 ಅಂತ ಹೇಳಿ ಕೇವಲ 4 ಪಾಯಿಂಟ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇದೇ ರೀತಿ ನೀವು ಕೂಡ ಮಾಡಿ. ಇದೇ ರೀತಿ ಟಾಪರ್ಸ್ ವಿದ್ಯಾರ್ಥಿಗಳು ಮಾಡ್ತಾರೆ. ಫುಲ್ ಮಾರ್ಕ್ಸ್ ನಿಮ್ಗೆ ಬೇಕಂದ್ರೆ 4ಕ್ಕೆ 4, ಇಲ್ಲ ಅಂದ್ರೆ 3 ಅಂಕ ಕೊಡ್ತಾ ಹೋಗ್ತಾರೆ ಇವ್ಯಾಲ್ಯೂಯೇಟರ್ಸ್. ಸೊ ಈ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಮಾರ್ಕ್ಸ್ ಅನ್ನ ಕಳೆದುಕೊಳ್ಳಬೇಡಿ. ನೆಕ್ಸ್ಟ್ 8 ಅಂಕದ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ 8 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಕೂಡ ಸೇಮ್ ಫಾರ್ಮ್ಯಾಟ್. ಮೊದಲು ಮೀನಿಂಗ್ ಬರೀರಿ, ಮೊದಲು ಮೀನಿಂಗ್. ಅಂಡ್ ದೆನ್ ಅದರ ನಂತರ 8 ಪಾಯಿಂಟ್ಸ್ಗಳು, 8 ಪಾಯಿಂಟ್ಸ್ಗಳು. ಅಂಡ್ ದೆನ್ ಅದರ ಎಕ್ಸ್ಪ್ಲನೇಷನ್ ಬರೀತಾ ಹೋಗಿ, ಅದರ ಎಕ್ಸ್ಪ್ಲನೇಷನ್ ಬರೀತಾ ಹೋಗಿ. ಡನ್. ಸಿಂಪಲ್ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡಿ. 8 ಪಾಯಿಂಟ್ಸ್ ನೆನಪಿದ್ರೆ ಫಸ್ಟ್ 8 ಪಾಯಿಂಟ್ಸ್ ಬರೀರಿ, ದೆನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ.
8 ಪಾಯಿಂಟ್ಸ್ ನೆನಪಿಲ್ಲ ಅಂದ್ರೆ ಈ ರೀತಿ ಬರೀಲಿಕ್ಕೆ ಹೋಗ್ಬೇಡಿ, ಈ ರೀತಿ ಬರಿಬೇಡಿ, ನೇರವಾಗಿ ಪಾಯಿಂಟ್ ಬರೆಯೋದು, ಎಕ್ಸ್ಪ್ಲೇನ್ ಮಾಡೋದು, ಪಾಯಿಂಟ್ ಬರೆಯೋದು, ಎಕ್ಸ್ಪ್ಲೇನ್ ಮಾಡೋದು. 6 ಪಾಯಿಂಟ್ಸ್ ನೆನಪಿವೆ ಅಂದ್ರೆ ಆ ಮೊದಲು 6 ಇಂಪಾರ್ಟೆಂಟ್ ಗೊತ್ತಿರುವಂತಹ ಪಾಯಿಂಟ್ಸ್ ಗಳನ್ನ ಬರೀರಿ ಅಂಡ್ ಕೊನೆಯಲ್ಲಿ 2 ಎಕ್ಸ್ಟ್ರಾ ಯಾವ್ದಾದ್ರು ಪಾಯಿಂಟ್ಸ್ ಗಳನ್ನ ಹಾಕಿ ಆ ಟಾಪಿಕ್ ಗೆ ಸಂಬಂಧಿಸಿರುವಂತದ್ದು. ಏನಾಗುತ್ತೆ, ಈ ರೀತಿ ವ್ಯಾಲ್ಯೂಟ ಚೆಕ್ ಮಾಡುವಾಗ ಎಸ್ 6 ಪಾಯಿಂಟ್ ಸರಿ ಬರ್ದಿದ್ದಾನೆ, ಒಂದು 4-5 ಪಾಯಿಂಟ್ಸ್ ಚೆಕ್ ಮಾಡಿ ಫುಲ್ ಮಾರ್ಕ್ಸ್ ಕೊಡಬಹುದು. ಸರಿನಾ? ಇದನ್ನ ಫಾಲೋ ಮಾಡಿ. ಇಲ್ಲಿ ಒಂದು ಆನ್ಸರ್ ಕೂಡ ಇದೆ, ನೀವು ನೋಡಬಹುದು. ಇಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು ಯಾವುದರ ಮೇಲೆ, ನೇಮಕಾತಿಯ ಬಾಹ್ಯ ಮೂಲಗಳ ಮೇಲೆ. ಸೊ ಇಲ್ಲಿ ನಾನು ನೇಮಕಾತಿ ಅಂದ್ರೆ ಏನು ಅದರ ಮೀನಿಂಗ್ ಬರೆದಿದೆ ಒಂದು 2-3 ಲೈನ್ ನಲ್ಲಿ. ಅದರ ನಂತರ 9 ಪಾಯಿಂಟ್ಸ್ ಗಳು ನನಗೆ ಗೊತ್ತಿರುವಂತದ್ದು 9 ಪಾಯಿಂಟ್ಸ್ ಬರ್ದಿದ್ದೇನೆ. ಸೊ ಅದ್ರಲ್ಲಿ ನಾನು ಐ ಥಿಂಕ್ 8-9 ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ 8 ಅಂಕದ ಪ್ರಶ್ನೆಗೆ. ಸೊ ಇಲ್ಲಿ ಕಂಪ್ಲೀಟ್ 8ಕ್ಕೆ 8 ಅಂಕ ಸಿಕ್ಕಿತ್ತು. ನಾನು 10 ಪಾಯಿಂಟ್ಸ್ ಬರ್ದಿದ್ದೆ, ಇದರಲ್ಲಿ ಮೇ ಬಿ ನಾನು 9 ಪಾಯಿಂಟ್ಸ್ ಏನೋ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರ ಆನ್ಸರ್ ಕಾಪಿ ಇದೆ, ಅದು ನನ್ನ ಆಪ್ ನಲ್ಲಿ, ಅಲ್ಲಿಂದ ನೀವು ಇದನ್ನ ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಗಳು, ಇದನ್ನ ಯಾವತ್ತೂ ಕೂಡ ಮರಿಬೇಡಿ. ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಕ್ಯಾನ್ ಐ ರೈಟ್ ಮೈ ಓನ್ ಎಕ್ಸ್ಪ್ಲನೇಷನ್, ನಾನು ನನ್ನದೇ ವಿವರಣೆ ಬರೀಬಹುದಾ ಸರ್? ಎಸ್, ಡೆಫಿನೆಟ್ಲಿ ನೀವು ನಿಮ್ಮದೇ ವಿವರಣೆ ಬರೀರಿ. ನಾನು ಕೂಡ ಅದೇ ರೀತಿ ಬರೆದಿದ್ದೀನಿ ನನ್ನ ಆನ್ಸರ್ ಕಾಪಿಯಲ್ಲಿ. ಬಟ್ ಅಲ್ಲಿ ಬಿಸ್ನೆಸ್ ಸ್ಟಡಿಗೆ ಸಂಬಂಧಿಸಿರುವಂತಹ ಪದಗಳನ್ನ ಬಳಸಬೇಕು. ಬಿಸ್ನೆಸ್ ಸ್ಟಡಿ, ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿರುವಂತಹ ಪದಗಳನ್ನ ಬಳಸಬೇಕು. ಅದು ಒಂದು ರೀತಿ ಜನರಲ್ ಆನ್ಸರ್ ಕತೆ ಕಾಣಬಾರ್ದು. ಟಾಪಿಕ್ ಗೆ ಸಂಬಂಧಿಸದೆ ಇರುವಂತಹ ವಿಷಯ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಸರಿನಾ? ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಈ ಕ್ವಶನ್. ದೆನ್ ಹೌ ಟು ಮೇಂಟೈನ್ ಗುಡ್ ಹ್ಯಾಂಡ್ ರೈಟಿಂಗ್, ವೆರಿ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ನ 4-5 ಪೇಜಸ್ ನಲ್ಲಿ 4-5 ಕ್ವಶನ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಾರೆ. ಬಟ್ ಎಂಡ್ ವರೆಗೆ ಅದನ್ನ ಮೇಂಟೈನ್ ಮಾಡಬೇಕು. 80 ಔಟ್ ಆಫ್ 80 ಸಿಗ್ಬೇಕಂದ್ರೆ ಸೊ ಅದು ಯಾವ ರೀತಿ ಮಾಡೋದು? ನಾನು ಕ್ವಶನ್ ಪೇಪರ್ ಆನ್ಸರ್ ಕಾಪಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನಾನು 1 and 2 ಮಾರ್ಕ್ಸ್ ಬರೀತಿದ್ದೆ. ಅದರ ನಂತರ 4 ಅಂಕದ ಒಂದು 4-5 ಕ್ವಶನ್ಸ್ ಅಟೆಂಪ್ಟ್ ಮಾಡ್ತಿದ್ದೆ. 4-5 ಕ್ವಶನ್ಸ್ಗೆ ಆನ್ಸರ್ ಮಾಡಿದ ನಂತರ ಕೈ ನೂಲಿಕ್ಕೆ ಸ್ಟಾರ್ಟ್ ಆಗ್ತಿದ್ವು. ಸೊ ಅವಾಗ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಏನಾಗ್ತಿತ್ತು, ಅದು ಕೆಡ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು ಹ್ಯಾಂಡ್ ರೈಟಿಂಗ್. ಅವಾಗ ನಾನು ಸಡನ್ಲಿ ಏನ್ ಮಾಡ್ತಿದ್ದೆ, ಆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ಈ ರೀತಿ ಚಾರ್ಟ್ಸ್ ಹಾಕೋದು ಇರ್ತಿತ್ತು. ಸೊ ಆ ಚಾರ್ಟ್ ಅನ್ನ ತೆಗೆಯೋದು ಅಂಡ್ ಅದೇ ರೀತಿ ಕೆಲವೊಂದು ಜಸ್ಟ್ ಪಾಯಿಂಟ್ಸ್ ಬರೆಯುವಂತಹ ಕ್ವಶನ್ಸ್ ಇರ್ತಿತ್ತು ಪ್ರಾಕ್ಟಿಕಲ್ ನಲ್ಲಿ. ಸೊ ಆ ಪಾಯಿಂಟ್ಸ್ ಗಳನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಅದರಿಂದ ಏನಾಗ್ತಿತ್ತು, ಹ್ಯಾಂಡ್ಗೆ ಒಂದು ರೀತಿ ರೆಸ್ಟ್ ಸಿಕ್ತಿತ್ತು. ಸೊ ಹ್ಯಾಂಡ್ಗೆ ರೆಸ್ಟ್ ಸಿಕ್ತು ಅಂದ್ರೆ ಒಂದು 5 minutes 10 minutes ಹ್ಯಾಂಡ್ ಅದು ರಿಕವರ್ ಆಗುತ್ತೆ. ಅಂಡ್ ದೆನ್ ನೀವು ಬ್ಯಾಕ್ ಬಂದು ಏನ್ ಮಾಡಬಹುದು, ಮತ್ತೆ 4 ಅಂಕದ 8 ಅಂಕದ ಪ್ರಶ್ನೆಗಳನ್ನ ಬರೀಬಹುದು. ಇನ್ನೂ ಬೆಟರ್ ಸ್ಟ್ರಾಟಜಿ ಅಂದ್ರೆ 1 ಅಂಕದ ಪ್ರಶ್ನೆ ಬರದ ನಂತರ 4 ಅಂಕದ ಪ್ರಶ್ನೆಗೆ ಬನ್ನಿ. 4 ಅಂಕದ ಪ್ರಶ್ನೆ, ಕೆಲವೊಂದು ಪ್ರಶ್ನೆ ಬರದ ನಂತರ ಕೈ ನೋಲಿಕ್ಕೆ ಸ್ಟಾರ್ಟ್ ಆದ್ರೆ ಮತ್ತೆ 2 ಅಂಕದ ಪ್ರಶ್ನೆಗೆ ಹೋಗಿ. ಸೊ 2 ಅಂಕದ ಪ್ರಶ್ನೆ ಬರೆಯುವಾಗ ಕೈ ನೋವುದಿಲ್ಲ. 4 ಅಂಕದ 8 ಅಂಕದ ಪ್ರಶ್ನೆಗಳಿಗೆ ಲಾಂಗ್ ಆನ್ಸರ್ ಬರಿಬೇಕಂದ್ರೆ ಕೈ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡಬಹುದು. ಸೊ ಅದರಿಂದ ಎಂಡ್ ವರೆಗೆ ನೀವು ಗುಡ್ ಹ್ಯಾಂಡ್ ರೈಟಿಂಗ್ ಅನ್ನ ಮೇಂಟೈನ್ ಮಾಡಬಹುದು. ಸೊ ನನ್ನ ಆನ್ಸರ್ ಕಾಪಿ ಡೆಫಿನೆಟ್ಲಿ ಚೆಕ್ ಮಾಡಿ, ಬೇರೆ ಟಾಪರ್ಸ್ ಚೆಕ್ ಮಾಡಿ ಯಾವ ರೀತಿ ಅವರು ಗುಡ್ ಹ್ಯಾಂಡ್ ರೈಟಿಂಗ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನ. ಸೊ ದೆನ್ ನೋಡಿ, ನಿಮ್ಮ ಯೂಸ್ ಯುವರ್ ರೀಡಿಂಗ್ ಟೈಮ್ ಇಫೆಕ್ಟಿವ್ಲಿ. 15 ನಿಮಿಷ ನಿಮಗೆ ಕ್ವಶನ್ ಪೇಪರ್ ಓದ್ಲಿಕ್ಕೆ ಟೈಮ್ ಕೊಡ್ತಾರೆ. ಸೊ ಆ 15 ನಿಮಿಷದಲ್ಲೇ ನಿಮ್ದು MCQ ಕ್ವಶನ್ಸ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ಸ್ ಗೆ ನೀವು ಆನ್ಸರ್ ಅಲ್ಲಿ ಹುಡುಕಿಕೊಂಡಿರಬೇಕು ಆ 15 ನಿಮಿಷದಲ್ಲಿ. ಸೊ ಅಂದಾಗ ಮಾತ್ರ ಉಳಿದಿರುವಂತಹ ಸಮಯದಲ್ಲಿ ನೀವು ಕ್ವಶನ್ ಪೇಪರ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಕೆಲವು ಬಾರಿ ಸ್ಟೂಡೆಂಟ್ಸ್ ಕೇಳ್ತಾರೆ, ವಾಟ್ ಇಫ್ ಐ ಡೋಂಟ್ ನೋ ಆಲ್ ಪಾಯಿಂಟ್ಸ್, ನನಗೆ ಎಲ್ಲಾ ಪಾಯಿಂಟ್ಸ್ ಗೊತ್ತಿಲ್ಲ. 4 ಅಂಕದ ಪ್ರಶ್ನೆಯಲ್ಲಿ 2 ಪಾಯಿಂಟ್ಸ್ ಗೊತ್ತಿವೆ, 2 ಪಾಯಿಂಟ್ಸ್ ಗೊತ್ತಿಲ್ಲ. 8 ಅಂಕದ ಪ್ರಶ್ನೆಯಲ್ಲಿ 6 ಪಾಯಿಂಟ್ಸ್ ಗೊತ್ತಿವೆ, ಇನ್ನೂ 2 ಪಾಯಿಂಟ್ಸ್ ಗೊತ್ತಿಲ್ಲ. ಸೊ ಆ ಕೇಸ್ ನಲ್ಲಿ ನಾನು ಈಗಾಗಲೇ ಹೇಳಿದ್ನಲ್ಲ, ಆ ಮೊದಲು ಇಂಪಾರ್ಟೆಂಟ್ ಇರುವಂತಹ ಗೊತ್ತಿರುವಂತಹ 6 ಪಾಯಿಂಟ್ಸ್ ಬರೀರಿ, ಕೊನೆಯಲ್ಲಿ 2 ಪಾಯಿಂಟ್ಸ್ ಆ ಟಾಪಿಕ್ ಗೆ ಸಂಬಂಧಿಸಿರುವಂತಹ ಯಾವ್ದಾದ್ರು 2 ಪಾಯಿಂಟ್ಸ್ ಹಾಕಿ ಅದರ ವಿವರಣೆ ಬರೀರಿ. ಸೊ ಮಾರ್ಕ್ಸ್ ಸಿಗುವಂತಹ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ಅಂಡ್ ಕೊನೆಯದಾಗಿ ಸೇವ್ ಲಾಸ್ಟ್ 10 minutes ಟು ರೀಚ್. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಲಾಸ್ಟ್ ಒಂದು 5 ರಿಂದ 10 ನಿಮಿಷ ನಿಮ್ಮ ಕ್ವಶನ್ ಆನ್ಸರ್ ಕಾಪಿ ಚೆಕ್ ಮಾಡ್ಲಿಕ್ಕೆ ಉಳಿಸಿಲ್ಲ ಅಂದ್ರೆ ನಿಮ್ಗೆ 80 ಔಟ್ ಆಫ್ 80 ಸಿಗೋದು ತುಂಬಾ ಡೌಟ್ ಇದೆ. ಯಾಕೆ ಗೊತ್ತಾ, ಆನ್ಸರ್ದಲ್ಲಿ ನಾವು ಎಲ್ಲಾದ್ರೂ ಒಂದು ಮಿಸ್ಟೇಕ್ ಮಾಡಿರ್ತೀವಿ. ಸೊ ಸೆಕೆಂಡ್ ಟೈಮ್ ನಾವು ಅದನ್ನ ನೋಡಿದಾಗ ಅದನ್ನ ಸರಿಪಡಿಸಿ ನಮಗೆ 80 ಔಟ್ ಆಫ್ 80 ಪಡೆದುಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನಾನು ಹೇಳಿರೋದು, ಈ 15 ನಿಮಿಷವನ್ನ ನಿಮಗೆ ಕ್ವಶನ್ ಪೇಪರ್ ಓದ್ಲಿಕ್ಕೆ ಕೊಟ್ಟಿರುವಂತಹ 15 ನಿಮಿಷ ಸರಿಯಾಗಿ ಬಳಸ್ಕೊಳ್ಳಿ. ಅಂಡ್ ದೆನ್ ಕೊನೆಯಲ್ಲಿ 10 ನಿಮಿಷ ನಿಮಗೆ ಉಳಿಯುತ್ತೆ ಆರಾಮಾಗಿ. ಸೊ ಅದನ್ನ ನಿಮ್ಮ ಆನ್ಸರ್ ಕಾಪಿನ ಚೆಕ್ ಮಾಡಿ. ಆನ್ಸರ್ದಲ್ಲಿ ಕೆಲವು ಬಾರಿ ಕ್ವಶನ್ ನಂಬರ್ ಹಾಕಿರೋದಿಲ್ಲ, ಆನ್ಸರ್ ಗೊತ್ತಿರುತ್ತೆ, ಆನ್ಸರ್ ನಲ್ಲಿ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿರ್ತೀವಿ. ಸೊ ಆ ತಪ್ಪುಗಳನ್ನ ತಿದ್ದುಕೊಳ್ಳಲಿಕ್ಕೆ ನಿಮಗೆ ಇಲ್ಲಿ ಅವಕಾಶ ಸಿಗುತ್ತೆ. ಅಂಡ್ ಈ ಲಾಸ್ಟ್ 10 minutes ಒಳಗಡೆ ನೀವು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಕೂಡ ಅಂಡರ್ಲೈನ್ ಮಾಡಬಹುದು, ಅಥವಾ ಆನ್ಸರ್ ಬರೆಯುವಾಗಲೂ ಕೂಡ ನೀವು ಅಂಡರ್ಲೈನ್ ಮಾಡಬಹುದು. ಸೊ ಈ ಒಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಗಳು, ಇಗ್ನೋರ್ ಮಾಡಬೇಡಿ. ಸೊ ಈ ಟಿಪ್ಸ್ ನೀವು
ಸರಿಯಾಗಿ ಫಾಲೋ ಮಾಡಿದ್ರೆ ಬಿಸ್ನೆಸ್ ಸ್ಟಡಿಯಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡೋದ್ರಿಂದ ಯಾರು ಕೂಡ ನಿಮಗೆ ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಭರವಸೆ. ಸೊ ಆನ್ಸರ್ ಕಾಪೀಸ್ ಅನ್ನ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. 1 and 2 ಮಾರ್ಕ್ಸ್ ನ ಕಂಪ್ಲೀಟ್ PDF ಕೂಡ ನಿಮಗೆ ಅಲ್ಲಿವೆ, ಈಸಿಯಾಗಿ ರಿವೈಸ್ ಮಾಡಬಹುದು ಎಲ್ಲಾ ಚಾಪ್ಟರ್ಸ್ ನ ಕ್ವಶನ್ಸ್ ಗಳನ್ನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಏಮ್ ಫಾರ್ 100 ಇನ್ ಬಿಸ್ನೆಸ್ ಸ್ಟಡಿ. ಬಿಸ್ನೆಸ್ ಸ್ಟಡಿಯಲ್ಲಿ 100 ಔಟ್ ಆಫ್ 100 ಅಂದ್ರೆ ನಿಮ್ಮ ರಿಟರ್ನ್ ಎಕ್ಸಾಮ್ ನಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡುವಂತ ಪ್ರಯತ್ನ ಮಾಡಿ. ನೀವು ಮಾಡೇ ಮಾಡ್ತೀರಾ, ನನಗೆ ನಂಬಿಕೆ ಇದೆ. ಸೊ ಇನ್ನ ಕನ್ನಡ ಪೇಪರ್ ಇಲ್ಲ, ಅದ್ರ ಬಗ್ಗೆ ಚಿಂತೆ ಬಿಡಿ. ಓನ್ಲಿ ಬಿಸ್ನೆಸ್ ಸ್ಟಡಿ ಮೇಲೆ ಫೋಕಸ್ ಮಾಡಿ. ಎಕನಾಮಿಕ್ಸ್ ಗಾದ್ರೂ ನಾನು ಬರ್ತಾ ಇದ್ದೀನಿ, ಇಂಗ್ಲಿಷ್ಗೂ ಕೂಡ ಗ್ರಾಮರ್ಗೂ ಕೂಡ ನಾನು ಲೈವ್ ಕ್ಲಾಸಸ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ನಾನು ಲೈವ್ ಸ್ಟಾರ್ಟ್ ಮಾಡಿದ ತಕ್ಷಣ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ಸೊ ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯೋರ್ ಬಿಸ್ನೆಸ್ ಸ್ಟಡಿ ಎಕ್ಸಾಮ್.